ಲೇ ನಾನೇನು ಹೊಲ ಕಾಯೋ ಬೇಲೆ ಅನ್ಕೊಂಡೇನೆ, ಹೊಲ ಮೇಯೋ ಗೂಳೆ. ಇವತ್ತು ನಿನ್ನ ಮಮ್ಮಿ ಮಾಡಿಲ್ಲ ಅಂದ್ರೆ ನಾನು ನನ್ನ ಡ್ಯಾಡಿಗೆ ಹುಟ್ಟಿಲ್ಲ ಕಣೆ. ಇವತ್ತು ನೀನು ಏನ್ ಮಾಡ್ತೀನಿ ನೋಡ ನಿನ್ನ. ಇವತ್ತು ನಿನ್ನ ನಿಂತ್ಕೊಳೆ, ಎಲ್ಲೋಗ್ತಿದ್ಯಾ? ಬಾಟ್ಲಿ ಸಿಕ್ಕಿಲೇ, ಪ್ಲೇಟ್ ಇಸ್ಬಿಡ. ನೋಡು ನೋಡು ನನ್ನ ಮಾತು. ನೀನು ಇವತ್ತು ನಿನ್ನ ಕ್ಯಾರೆಟ್ ನಂಗೆ ತಿಂದಾಕ್ಬಿಡ್ತೀನಿ. ನೋಡು ನನ್ನ ಮಾತು ಕೇಳೋ ಹತ್ರ ಬೈಲಿ. ಬಾರೆ ಬೇಕು ಬೇಕು ಕಡೆ ಬಾರೆ ತಪ್ಸ್ಕೊಂಬಿಟ್ಟು ನಿಂತ್ಕೊಳೆ. ಗೀತಾ ಗೀತಾ, ಎಪ್ಪಿಗೆ ಸ್ವಲ್ಪ ಮಜ್ಜಿಗೆ ಬೇಕಿತ್ತು. ಈ ಟೈಮಲ್ಲಿ ಆಂಟಿ ಇಲ್ಲಿದ್ಯಾ? ನಿಂತ್ಕೊಳೆ, ಇವತ್ತು ಬಿಡಲ್ಲ ನಿನ್ನ. ನಿಂತ್ಕೊಳೆ 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 ನಿಂತ್ಕೊ. ಬರೀ ಕಡೆ ಬರೀ ಕಡೆ ಬರೀ ಕಡೆ ಬಾರೆ ಬಾರಿ. ಯಾಕಪ್ಪ ಹಗಲತ್ತಲೆ ಅಟ್ಯಾಕ್ ಮಾಡ್ತಾ ಇದೀಯಾ? ಅಯ್ಯೋ ಆಂಟಿ, ನನ್ನ ಕಷ್ಟ ಕೇಳಿದ್ರೆ ನನ್ನ ತಪ್ಕೊಂಡು ಉಳ್ಳಾಡ್ಬಿಡ್ತೀರಾ. ಅಂತದೇನಾಯ್ತು? ಇವತ್ತು ಬೆಳಿಗ್ಗೆ ಹೊಸ ಸ್ಯಾರಿ. ಏನ್ ಸ್ಪೆಷಲ್ಲು? ನಿನ್ ಬರ್ತ್ಡೇ. ಬರ್ಡೇನಾ ರೀ? ನನ್ ಬರ್ಡೇ ಇರೋದು ಫೆಬ್ರವರಿ 10th. ಇವತ್ತು ಫೆಬ್ರವರಿ 1st. ಚಿನ್ನ, ಎಲ್ಲಾ ಗಂಡಂದ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಆದ್ರೆ ಈ ಸಂಜು ಬರ್ತ್ ತಿಂಗಳು ಸೆಲೆಬ್ರೇಟ್ ಮಾಡ್ತಾನೆ. ಅಂದ್ರೆ ಬರ್ತ್ಡೇ ಅಂದ್ರೆ ಹುಟ್ಟಿದ ದಿನ ಮಾತ್ರ ಸೆಲೆಬ್ರೇಟ್ ಮಾಡೋದು. ಬರ್ತ್ ತಿಂಗಳಂದ್ರೆ ತಿಂಗಳು ಪೂರ್ತಿ ಸೆಲೆಬ್ರೇಟ್ ಮಾಡೋದು. ಒಂದಿನ ಬಟ್ಟೆ ಕೊಡ್ಸೋದು, ಒಂದಿನ ಗಾಡಿ ಕೊಡ್ಸೋದು, ಒಂದಿನ ಒಡವೆ ಕೊಡ್ಸೋದು, ಒಂದಿನ ಟ್ರಿಪ್ ಕರ್ಕೊಂಡು ಹೋಗೋದು, ಹಿಂಗೆ ತಿಂಗಳು ಪೂರ್ತಿ ಸೆಲೆಬ್ರೇಟ್ ಮಾಡೋದು. ಆದ್ರೆ ನಂಗೆ ಒಂದೇ ಒಂದು ಬೇಜಾರು ಚಿನ್ನ. ಏನ್ ಚಿನ್ನ? ಬೇರೆ ತಿಂಗಳಲ್ಲಾದ್ರೆ 30-31 ದಿನ ಇರುತ್ತೆ, ಆದ್ರೆ ಫೆಬ್ರವರಿ ತಿಂಗಳಲ್ಲಿ 28 ದಿವಸ ಮಾತ್ರ. ಅದೇ ಬೇಜಾರು. ಸೋ ಸ್ವೀಟ್ ಆಫ್ ಯು ಬೇಬಿ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇವತ್ತು ನೀನ್ ಏನ್ ಕೇಳಿದ್ರೆ ಕೊಡ್ತೀನಿ. ಏನ್ ಬೇಕು ಕೇಳು. ಏನ್ ಕೇಳಿದ್ರು ಕೊಡ್ತೀಯಾ? ನಿನ್ನ ಹತ್ರ ಚಿಕ್ಕದಾಗಿರೋದು ಏನು? ನಿನ್ನ ಹತ್ರ ಒಂದೇ ಒಂದಿರೋದು ಏನು? ಬೆಲೆ ಕಟ್ಟಕ್ಕಾಗದೆ ಇರೋದು ಏನು? ನಿನ್ನ ಹೃದಯ. ಹೃದಯನಾ? ನೀನೇನ್ ಅನ್ಕೊಂಡೆ? ನಾನು ಅದೇ ಅನ್ಕೊಂಡೆ. ಲೇ ಚಿನ್ನ, ತಾಳಿ ಕಟ್ಟಿ ಜೋಡಿಯಾಗಿ 2 ವರ್ಷ ಆಯ್ತು. ಕಟ್ಲು ಪಕ್ಕ ತೊಟ್ಲು ಬಂದಿಲ್ವಲ್ಲೇ. ಖಾಲಿ ಬಾಣ್ಲಿನ ಉರಿಯೋ ಸ್ಟೋವ್ ಮೇಲೆ ಎಷ್ಟು ವರ್ಷ ಇಡ್ತಿ ಹೇಳು? ಎಣ್ಣೆ ಸುರಿಯೋದು ಬೇಡವಾ? ಒಗ್ಗರಣೆ ಹಾಕೋದ್ ಬೇಡವಾ? ನೀನ್ ತಿಂಗಳ ಪೂರ್ತಿ ನನ್ ಬರ್ತಡೇ ಮಾಡ್ತೀಯ ಅಂದಾಗ್ಲೇ ಅರ್ಥ ಆಯ್ತು ನೀನ್ ಅಲ್ಲಿಗೆ ಬರ್ತೀಯ ಅಂತ. ನೋಡ್ರಿ, ನನಗ್ ಮಗುಗಿಂತ ನನ್ ಕೆರಿಯರೇ ಮುಖ್ಯ. ಮುಂದಿನ ವರ್ಷ ನನ್ ಪ್ರಮೋಷನ್ ತಗೋಬೇಕು. 2ನೇ ವರ್ಷಕ್ಕೆ ನನ್ ಮ್ಯಾನೇಜರ್ ಆಗ್ಬೇಕು. 5ನೇ ವರ್ಷಕ್ಕೆ ಕಂಪ್ನಿ CEO ಆಗ್ಬೇಕು. ಆಮೇಲೆ ನೀವು ನನ್ನ ಮುಟ್ಟೋದು, ಮಗು ಹುಟ್ಟೋದು. 5 ವರ್ಷ ನೋಡೋ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಇವತ್ತು ನಮ್ಮಿಬ್ರಿಗೂ ಫಸ್ಟ್ ನೈಟ್ ಆಗ್ಲೇಬೇಕು. ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ರೇಪ್ ಮಾಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ನಾನು ಕಟ್ಕೊಂಡಿರೋ ಗಂಡ ಕಣೆ. ಹೆಂಡತಿ ಇಷ್ಟ ಇಲ್ಲ ಅಂತ ಗಂಡ ಮುಟ್ಟಿದ್ರು ಅದು ರೇಪೆ ಅಂತ ಕಾನೂನೇ ಇದೆ. ಮತ್ತೇನ್ ತಟ್ಟಾಕ್ ಮದ್ವೆ ಅದ? ತಾಳಿ ಸೈಟ್ ಇದೆ ಅಂತ ಯಾರು ಕಡ್ಡಿ ಊರಕ್ ಬಂದ್ರೆ ತಾಳಿ ತರ್ಸಕ್ಕಾದೆ. ನಾನೇನು ಹೊಲ ಕಾಯೋ ಬೇಲೆ ಅನ್ಕೊಂಡೇನೆ, ಹೊಲ ಮೇಯೋ ಗೂಳೆ. ಇವತ್ತು ನಿನ್ನ ಮಮ್ಮಿ ಮಾಡಿಲ್ಲ ಅಂದ್ರೆ ನಾನು ನನ್ನ ಡ್ಯಾಡಿಗೆ ಹುಟ್ಟಿಲ್ಲ ಕಣೆ. ಇವತ್ತು ನೀನು ಏನ್ ಮಾಡ್ತೀನಿ ನೋಡ ನಿನ್ನ. ಹಿಂಗಾಯ್ತು ಆಂಟಿ. ಮದುವೆ ಆಗಿ 2 ವರ್ಷ ಆಯ್ತು, ಮುಟ್ಟಕ್ಕೆ ಬಿಟ್ಟಿಲ್ಲ ಅವಳು. ಸಮಾಧಾನ ಮಾಡ್ಕೊ, ನಾನ್ ಬುದ್ಧಿ ಹೇಳ್ತೀನಿ. ಅಲ್ಲಮ್ಮ ಗೀತಾ, ನಿನ್ ಗಂಡಂಗೆ ನಿನ್ ಮನೆಯಲ್ಲಿ ನೀನ್ ಊಟ ಹಾಕ್ಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರು ಊಟ ಹಾಕ್ತಾರೆ. ಆಗೇನ್ ಮಾಡ್ತೀಯಾ? ಆಂಟಿ, ನನಗೆ ನನ್ ಕೆರಿಯರೇ ಇಂಪಾರ್ಟೆಂಟು. ನಾನಿನ್ನ 8 ವರ್ಷ ಮಗು ಮಾಡ್ಕೊಳಲ್ಲ. ಅಕಸ್ಮಾತ್ ನನ್ ಮಗು ಮಾಡ್ಕೊಂಡ್ರೆ 5 ವರ್ಷ ನಾನು ಏನೂ ಮಾಡಕ್ಕಾಗಲ್ಲ. ನನ್ನ ಜೊತೆಲಿರೋರೆಲ್ಲ ದೊಡ್ಡ ಪೋಸ್ಟ್ ತಗೊಂಡು ಮುಂದೆ ಹೋಗ್ತಿರ್ತಾರೆ. ಆಂಟಿ, ಇವಳು ಬೆಳಗ್ಗೆಯಿಂದ ಇದನ್ನೇ ಮಾತಾಡ್ತಾಳೆ. ಇವಳು ಚುಚ್ಚು ಸಾಯ್ತಾ ಬಿಡ್ತೀನಿ ಇವಳನ್ನ. ಸಮಾಧಾನ ಮಾಡ್ಕೊಳಪ್ಪ. ಒಳ್ಳೆ ಸಣ್ಣ ಮಕ್ಳ ತರ ಜಗಳ ಆಡ್ತಿರಲ್ಲ. ಈಗಿನ ಕಾಲದ ಹುಡುಗರಾಗಿ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗದೆ ಇರೋ ತರ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೇ. ಮಾಡ್ಕೊಂಡು ಹೋಗ್ರಪ್ಪ. ನೀವ್ ಹೇಳೋದು ಕರೆಕ್ಟೇ ಆಂಟಿ. ಇವಳು ಹಿಂಗೆ ಮಾಡ್ತಾ ಇರ್ಲಿ, ಇವಳು ಡಿವೋರ್ಸ್ ಕೊಟ್ಬಿಡ್ತೀನಿ ಇವಳಿಗೆ. ಲೇ,
ನೀನೇನೋ ಡಿವೋರ್ಸ್ ಕೊಡೋದು, ನಾನೇ ಡಿವೋರ್ಸ್ ಕೊಡ್ತೀನಿ ಹೋಗಲು. ಈಗ ಹೆಂಗು ಡಿವೋರ್ಸು ಟ್ರೆಂಡಿಂಗ್ ಅಲ್ಲಿದೆ, ನಾನು ಟ್ರೆಂಡಿಂಗ್ ಆಗ್ತೀನಿ. ಟ್ರೆಂಡಿಂಗ್ ಆಗಕ್ಕೋಗಿ ಎಂಡಿಂಗ್ ಆಗ್ಬಿಟ್ಟಿಯ ತಾಯಿ. ಇರಪ್ಪ, ನಾನು ಹೇಳ್ತೀನಿ ಬುದ್ಧಿವಾದನ. ನೋಡಮ್ಮ ಗೀತಾ, ಗಂಡ್ಸು ಒಂಥರ ಭೂಮಿ ಇದ್ದಾಗೆ, ಕೈ ಬದಲಾದಷ್ಟು ವ್ಯಾಲ್ಯೂ ಜಾಸ್ತಿ. ಅದೇ ಹೆಣ್ಣು ಗಾಡಿ ಇದ್ದಾಗೆ, ಕೈ ಬದಲಾದಷ್ಟು ವ್ಯಾಲ್ಯೂ ಕಮ್ಮಿ. ಏನೋ ಸಂಜು, ಅವಳೇನೋ ಸಣ್ಣ ಹುಡುಗಿ, ಗೊತ್ತಾಗ್ದೆ ಬಿಟ್ಬಿಟ್ಟಿದ್ದಾಳೆ. ನೀನ್ ಸುಮ್ನೆ ಹೆಂಗ್ ಬಿಟ್ಟಿದ್ಯಾ? ನಾನೆಲ್ಲಿ ಬಿಟ್ಟಿದ್ದೀನಿ ಆಂಟಿ? ಮಾನ್ಗೆಟ್ಟ ಅವಳು ಮಾವ ಮೊನ್ನೆ ಫ್ಯಾಮಿಲಿ ಜೊತೆ ಬಂದು 6 ತಿಂಗಳಿದ್ದ. ನಾನು ಸೋಫಾ ಮೇಲೆ ಮಲಗಿದ್ದೆ. ಆಮೇಲೆ ಅವ್ರ ಚಿಕ್ಕಪ್ಪ ಚಿಲ್ಡ್ರನ್ ಮಗ, ಆನನ್ ಮಗ ಬಂದ್ಬಿಟ್ಟು 8 ತಿಂಗಳಿದ್ದ. ನಾನು ಟೆರೆಸ್ ಮೇಲೆ ಮಲಗಿದ್ದೆ. ಅಲ್ಲ ಆಂಟಿ, ನೀನೇ ಹೇಳು, ಅಡಿಗೆ ಮಾಡ್ಬಿಟ್ಟು ಅರ್ಧ ಗಂಟೆ ಕಾಯ್ತಾನೆ. ಯಾವ ನನ್ನ ಮಗ 2 ವರ್ಷ ಕಾಯ್ತಾನೆ? ಕರೆಕ್ಟ್, ಹಲ್ಸೋಗುತ್ತೆ ಪಾಪ. ಇನ್ಮೇಲೆ ನಿಮ್ಮನೆಗೆ ಯಾರಾದ್ರೂ ಬಂದ್ರೆ ನೀನ್ ನಮ್ಮನೆಗೆ ಬಂದ್ಬಿಡು. ಆರಾಮಾಗಿ ಕರ್ಕೊಂಡೋಗಿ, ಯಾರು ಬೇಡ ಅಂತಾರೆ? ಏನು ಗೀತಾ ಹಿಂಗ್ ಹೇಳ್ತಾ ಇದೀಯಾ? ನಾನ್ ನೋಡಿದ್ರೆ ಯವ್ವನ ತುಂಬಿರೋ ಹುಡುಗಿ, ಮದ್ವೆ ಆಗಿರೋ ಹುಡುಗ ಒಂದೇ ಮನೆಯಲ್ಲಿದ್ರೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ಸಲ್ವಾ? ಆಗ ನಿನ್ಗೇನು ಅನ್ಸಲ್ವಾ? ಪೀಡೆ ನನ್ ಮಗ ಪೀಡ್ಸೋದ್ ನಿಲ್ಸ್ತ ಅಂತ ಆರಾಮಾಗಿರ್ತೀನಿ. ಇವಳಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನೀನ್ಯಾಕೋ ಇಲ್ಲಿರ್ತೀಯಾ? ಹೆಂಗು ಮ್ಯಾಚಿಂಗ್ ಇದೀವಿ. ಬಾರು ಸಂಜು ನಮ್ಮನೆಗೆ ಹೋಗೋಣ ಅಲ್ವಾ? ಬನ್ನಿ ಹೋಗೋಣ. ಆಂಟಿ, ನಿಮಗೆ ಡ್ಯಾಶ್ ಹೊಡೆದ್ರೆ ಒಳ್ಳೆ ಹತ್ತಿ ಮೂಟೆಗೆ ಡ್ಯಾಶ್ ಹೊಡೆದಂಗೆ ಮೆತ್ತಗಿದ್ದೀರಾ. ಸಂಜು, ನಾನು ಹತ್ತಿ ಅಲ್ಲ, ಮತ್ತೆ ಬೆಂಕಿ. 1-2 ಚೌರಿಗೆ ನೀರು ತಂದು ಸುಡ್ಬಿಡ್ಲಾ? ಯಾಕೆ ತಣ್ಣಗಾಗ್ತೀರಾ ಅಂತ. ಬಗ್ಗೆ ಮಾತಾಡ್ತಿದ್ದಾನೆ. ಸಂಜು, ನಾನ್ ನೋಡಕ್ ಹೇಗಿದ್ದೀನಿ? ಒಳ್ಳೆ ಆಪಲ್ಗೆ ಕಣ್ಣು ಮೂಗು ಬಾಯಿ ಬಂದಂಗಿದ್ದೀರಾ. ಮಾರ್ಬಲ್ಗೆ ಮಾಂಸ ಬಂದ್ರೆ ಶೈನಿಂಗ್ ಹೊಡೆದಂಗಿದ್ದೀರಾ. ನಿಮ್ಮ ಸೊಂಟದ ಮೇಲೆ ಇರುವೆನೆ ಹತ್ತಕ್ಕಾಗಲ್ಲ. ಯಾಕೆ? ಮೆಟ್ಲಿಲ್ಲ ಅಂತನಾ? ಅಲ್ಲ, ಅಷ್ಟು ನೈಸ್ ಆಗಿದ್ದೀರಾ ಅಂತ. ಅದಕ್ಕೆ ಸೀರೆ ನಿಲ್ಲ. ಆಂಟಿ, ನಾನ್ ನೋಡಕ್ ಹೆಂಗಿದ್ದೀನಿ? ನಾಟಿ ಗೂಳಿ, ಮೈಲೇಜ್ ಜಾಸ್ತಿ. ಆಂಟಿ, ನೀವು ಸ್ಯಾಂಡಲ್ ಸೋಪ್ ಹಾಕದಾ? ಸ್ಮೆಲ್ ನೋಡ್ ಗೊತ್ತಾಯ್ತಾ? ಇಲ್ಲ, ಹಾಕೊಳ್ಳೋವಾಗ್ಲೇ ನೋಡಿದ್ದೆ. ಅಂದ್ರೆ ನೀವು ಅಂಗಡಿಯಿಂದ ಬುಟ್ಟಿಗೆ ಹಾಕೊಳ್ಳೋದು ನೋಡಿದ್ದೆ ಅಂದೆ. ನಾಳೆಯಿಂದ ನೀನೇ ಬಂದ್ ಹಾಕ್ಬಿಡು ಬುಟ್ಟಿಗೆ. ಅಯ್ಯೋ ಗೂವೆ ನನ್ ಮಗ್ನೆ, ಅಲ್ಲಿ ಗುಂಡ್ಕಲ್ ತರ ಹೆಂಡತಿ ಇದ್ರೆ ಇಲ್ಲ ಆಂಟಿ ಜೊತೆ ಹೋಗ್ತಿದ್ಯಾ? ನೀನ್ ಕಲ್ತಾರ ಇದ್ರೆ ಅವನ ಆಂಟಿ ಹತ್ರನೇ ಬರೋದು. ನೋಡು ಗೀತಾ, ನನ್ ಗಂಡನು ನಿಂತಾರಾನೆ. ಮಗು ಮಾಡ್ಕೊಳ್ಳೋಣ ಅಂದಾಗೆಲ್ಲ ಕಾರ್ ತಗೊಳ್ಳೋಣ, ಆಮೇಲೆ ಮಗು ಮಾಡ್ಕೊಳ್ಳೋಣ ಅಂದ. ಕಾರ್ ಬಂತು, ಮನೆ ಕಟ್ಟಿದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂದ. ಮನೇನೂ ಬಂತು, EMI ತೀರದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂದ. ಆದ್ರೆ ಈಗೇನಾಗಿದೆ ಗೊತ್ತಾ? ಇದನ್ನೂ ಹಾಕಕ್ಕಾಗ್ಲಿಲ್ವಾ? ಇದನ್ನೂ ಹಾಕಕ್ಕಾಗ್ಲಿಲ್ವಾ? ಇದನ್ನೂ ಮಾಡಕ್ಕಾಗ್ಲಿಲ್ವಾ? ಇನ್ ಸಂಸಾರ ಹೆಂಗ್ ಮಾಡ್ತೀಯೋ? ನೋಡು ಗೀತಾ, ಈ ಯವ್ವನ ಅನ್ನೋದು ಒಂಥರ ಬೆಂಕಿ ಹಚ್ಚಿರೋ ಸಿಗರೇಟ್ ಇದ್ದಾಗೆ. ನೀನ್ ಸೇದು ಬಿಡು, ಅದ್ರ ಪಾಡಿಗದ್ ಖಾಲಿ ಆಗ್ತಾ ಇರುತ್ತೆ. ಲೇಟ್ ಮಾಡಿದ್ರೆ ನಮ್ಮ ಜೀವನನೂ ಅದೇ ಥರ ಆಗುತ್ತೆ. ಯೋಚನೆ ಮಾಡು. ಬೇಬಿ, ಏನೇ ರೊಮ್ಯಾಂಟಿಕ್ ಆಗಿ ಪಕ್ಕದ ಬಂದು ಕುತ್ಕೊಂತ ಇದೆಯಾ? ರೀ, ಹೂ ಹತ್ರ ದುಂಬಿ ಯಾಕೆ ಹೋಗುತ್ತೆ? ಜೇನ್ ಇರ್ಕೊಳಕ್ಕೆ. ಹಾಲ್ ಪಾತ್ರೆ ಅಡಿಗೆ ಬೆಂಕಿ ಯಾಕೆ ಹಚ್ತಾರೆ? ಹಾಲು ಉಕ್ಕಕ್ಕೆ.
ಕೋಳಿ ಇರುತ್ತೆ ಹುಂಜ ಇರುತ್ತೆ ಮೊಟ್ಟೆ ಯಾಕೆ ಬಂತು? ಓಹೋ, ನೀನು ಆ ರೂಟಲ್ಲಿ ಬರ್ತಾ ಇದ್ಯಾ? ನಿನ್ನೆ ಆಂಟಿ ಹೇಳಿದ ಮಾತು ವರ್ಕೌಟ್ ಆಗಿದೆ ಅನ್ಸುತ್ತೆ. ಅಂದ್ರೆ ಇವತ್ತು ಫಸ್ಟ್ ನೈಟ್ ಪಕ್ಕಾ. ನಾನಿವತ್ತು ಮುಷ್ಟಾನ್ನ ಭೋಜನ ತಿಂದೇ ಬಿಡ್ತೀನಿ. ಆದ್ರೆ ನಂಗೊಂದು ಡೌಟು. ಏನು? ಈ ಊಟಕ್ಕೂ ಫಸ್ಟ್ ನೈಟ್ಗೂ ಏನ್ ಸಂಬಂಧ? ಇದೆ, ಹೇಳ್ತೀನಿ ಕೇಳಿಸ್ಕೊ. ಮೊದಲು ಎಲೆಯನ್ನ ಹಾರಿಸಬೇಕು, ಪಕ್ಕದಲ್ಲಿ ಹಣ್ಣು ಹಂಪಲು ಇಡಬೇಕು. ಮೊದಲು ಒಂದು ಸ್ವೀಟ್ ಅನ್ನ ಶುರು ಮಾಡಬೇಕು, ಆಮೇಲೆ ಅನ್ನ, ಆಮೇಲೆ ಸಾಂಬಾರು, ಎರಡು ಒಂದಕ್ಕೊಂದನ್ನ ಮಿಕ್ಸ್ ಮಾಡಬೇಕು. ಆಮೇಲೆ ಮೊಸರನ್ನ, ಕೊನೆಯಲ್ಲಿ ಎಲೆ ಅಡಿಕೆ ತಿನ್ನಬೇಕು. ಇನ್ನು ಕೆಲವರು ಇರ್ತಾರೆ, ಮೊದಲೇ ಮೊಸರನ್ನ ತಿಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಬೇಲಿ ದಾಟ್ಬೋದಾ? ತಾಳಿ ಕಟ್ಟದ್ಮೇಲೆ ಬೇಲಿ ದಾಟಕ್ ಯಾಕೆ ಹಿಂಜರಿತೀರಾ? ಇಷ್ಟು ಕೋಪರೇಟ್ ಮಾಡಿದ್ರೆ ಸಾಕು, ರೊಚ್ಚಿಗೆ ಎದ್ಬಿಡ್ತೀನಿ. ಆದ್ರೆ ರಮೇಶ್ ಒಂದ್ ನಿಮಿಷ ಮಾತ್ರ ಸಾಕು. ಒಂದು ನಿಮಿಷದಲ್ಲಿ ಮುಗ್ಸಕ್ಕಿದೇನ್ ರೀಲ್ಸೇನೆ? ರೀಲ್ಸ್ ಅಲ್ಲೋಡಿ. ನನ್ನೇನ್ ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ಫಸ್ಟ್ ನೈಟ್ ರೂಮ್ ಒಳಗೆ ಹೋದ್ರೆ ಒಂದ್ ವಾರ ಆಚೆ ಬರಲ್ಲ ಅಂತ ಅವನ ಹತ್ರ ಒಂದ್ ನಿಮಿಷ ರೀಲ್ಸ್ ಮಾಡ್ತೀನಿ, ಒಂದ್ ನಿಮಿಷ ಫಸ್ಟ್ ನೈಟ್ ಮಾಡ್ತೀನಿ ಅಂತ ತೆಗೆದು ಮಕ ಸೇರ್ಸಿ ಹೊಡ್ಬಿಡ್ತೀನಿ. ಸುಮ್ನಿರ್ರಿ. ನೋಡಿ, ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಹಿಂಗೆಲ್ಲ ಆಡ್ಬೇಡಿ ನೀವು. ಅಪ್ಪ ಅಮ್ಮ ಅಂದ್ರೆ ನಮ್ಮ ಅತ್ತೆ ಬರ್ತಾವಳಿ. ಏನಕ್ಕೆ ಬರ್ತಾವಳಿ ಇವಳು ಈ ಟೈಮಲ್ಲಿ? ನಿಮ್ಮ ಅಜ್ಜಿ ನಮ್ಮತ್ತೆ. ಅಲ್ಲ ಅತ್ತೆ, ಏನ್ ಮನೆಗೆ ಬರ್ತಾ ಇದೀರಾ? ಮನೆಗೆ ಬಂದ್ರೆ ಮರದ ಸೇರಿರಲ್ಲ. ನೀವೇನಾದ್ರು ಮನೆಗೆ ಬಂದ್ರೆ ಹೊಸ ಶೋರೂಮ್ಗೆ ಹೋಗ್ಬಿಟ್ಟು ಹೊಸ ಚಪ್ಪಲಿ ತಗೊಂಡು ಹೊಡ್ತೀನಿ. ಅತ್ತೆ ಮನೆಗೆ ಬರ್ತಾವ. ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ಬಿಟ್ಟು ಚಪ್ಪಲಿ ಅಂತೆಲ್ಲ ಇಲ್ಲ. ಮುಚ್ಕೊಂಡು ಈಗ್ಲೇ ಕಾಲ್ ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಸರಿ. ಸಾರಿ ಕೇಳ್ಬೇಕಾ? ನಿನ್ಗೂ ಮೆಟ್ಟಲ್ ಹೊಡಿತೀನಿ, ಬೇಕಾದ್ರೆ ತೆಗೆದು ಮಾಕ್ ಕೊಡ್ಬಿಡ್ತೀನಿ. ನನ್ಗೆ ಹೊಡಿತೀರಾ? ಇನ್ನೇನು? ನನ್ಗೆ ಹೊಡಿತೀರಾ? ಈಗ ಏನ್ ಮಾಡ್ತೀನಿ ನೋಡಿ. ಏನ್ ಮಾಡ್ತೀಯಾ? ಮಾಡಿ ತೋರಿಸ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು. ಹಲೋ ಬಚೀಸ್, ಈಗಿಂದೀಗ್ಲೇ ನಮ್ಮ ಮನೆಗೆ ಬಂದ್ರೆ. ಅಯ್ಯೋ ನಾನು ನೋಡಿ ಹುಡುಗಿರ್ನ ಕರೆಸ್ತಾ ಇದ್ಯಾ? ನಾನು ಕರೆಸ್ತೀನಿ ಕಣೆ. ಏನ್ ನಂಗೇನು ಹುಡುಗಿರಿಲ್ಲ ಅನ್ಕೊಂಡಿದ್ಯಾ? ಇಲ್ಲ ಮಚ್ಚ, ಬರ್ರೋ ಮನೆಗೆ. ಬರ್ತಾರ ನೋಡು. ಹುಡುಗರನ್ನ ಕರೆಸ್ತಿದ್ಯಾ? ಅದೇನ್ ಮಾಡ್ತಾರೆ ಬಂದು ನಾನು ನೋಡೇ ಬಿಡ್ತೀನಿ. ಇಲ್ಲೇ ಬರ್ತಾರೆ ಕಣೆ. ಈ ಪಾನಿಪುರಿಗೆ ಹಿಟ್ಟು ತುಳಿತಾರಲ್ಲ, ಹಂಗ್ ತುಳಿದು ಬಿಡ್ತಾರೆ. ನಮ್ಮ ಹುಡುಗಿರು ಅಷ್ಟೇ, ಈ ಪಾನಿಪುರಿಗೆ ಈರುಳ್ಳಿ ಕಟ್ ಮಾಡ್ದಂಗೆ ಕಚ 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 ಅಂತ ಕಟ್ ಮಾಡ್ತಾರೆ. ಕರ್ಸೆ ನೋಡೋಣ, ಕರ್ಸೆ. ಮಚಿ ಇಷ್ಟ ಬೇಗ ಬಂದ್ರ? ಹೆಂಗೆ ನಮ್ಮ ಹುಡುಗಿರು ಕರೆದ ತಕ್ಷಣ ಪಟ್ ಪಟ್ ಅಂತ ಬರ್ತಾರೆ. ಅದೇನ್ ಮಾಡ್ತಾರ ತಾನು ನೋಡ್ತೀರಿ? ಏನೇ ಮಚ್ಚಿ ಕರೆದಿದ್ದು? ನೋಡು ಮಚ್ಚಿ, ತಾಳಿ ಕಟ್ಟಿದೀನಿ, ನಿನ್ ಕೈ ಮುರಿತೀನಿ, ಕಾಲ್ ಮುರಿತೀನಿ, ಬೆಡ್ರೂಮ್ ಬಾ ಅಂತ ಹೇಳಿದ್ದಾನೆ. ತಾಳಿ ಕಟ್ಟಿದ ಅದಕ್ಕೆ ಅಲ್ವಾ? ನೀವು ಅನ್ನೆ ಮಚ್ಚಿ, ನನ್ ಮಗನ್ ತಿನ್ನಕ್ಕೆ ತೊಳ್ಕೊಳಕ್ ಎರಡೂ ಕೈ ಇರ್ಬಾರ್ದು, ಮುರಿದ್ಬಿಟ್ಟು ಬಾಯ್ ತುರ್ಬಿಡ್ತೀನಿ. ಇನ್ ಸ್ವಲ್ಪ ಹತ್ರ ಬಂದ್ರೆ ಲಿಪ್ ಟು ಲಿಪ್ ಕಿಸ್ ಹೊಡೆದು ಬಿಡ್ತೀನಿ. ಕಿಸ್ ಹೊಡಿತೀಯೇನೋ? ಹೊಡಿಯೋ ನೋಡೋಣ. ಓ, ನಿಂಗೂ ಕೊಡ್ಬೇಕಾ? ಲಿಪ್ ಕಿಸ್ ಕೊಡ್ತೀಯೇನೋ? ನಿಂಗೂ ಕೊಡ್ಬೇಕಾ? ಕಿಸ್ ಹೊಡಿತೀಯೇನೋ? ನಿಂಗ್ ಗಂಡ ಸತ್ನೇನೋ ನೋಡೆ. ನಾನ್ ಯಾಕೆ ಸಾಯ್ತೀನಿ? ನಿಮ್ನೆಲ್ಲರೂ ಸಾಯಿಸ್ಬಿಟ್ಟು ನಾನ್ ಸಾಯ್ತೀನಿ ಕಡೆ. ಬಿಡ್ರೆ 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 ಬಿಡ್ರೆ. ಮಚ್ಚ ಬಂದ್ರೇನೋ? ಲೋ, 3 ಜನ ಕೈಯಾಳಿಗಳು ಲಾಕ್ ಮಾಡ್ಬಿಟ್ಟವ್ರೆ. ಬಂದ್ ಕಾಪಾಡ್ರು. ನನ್ ಫ್ರೆಂಡ್ಗೆ ಹೊಡಿತೀರಾ? ಏಯ್ ಗೀತಾ, ಏನೇ ಆಗಿದೆ ನಿನ್ಗೆ? ನೋಡೆ ಅವ್ರನ್ನ, ಜಗಳ ಆಡಕ್ಕೆ ಅಂತ ಬಂದವರು ಇವಾಗ ಹೆಂಗ್ ಮುದ್ದಾಡ್ತಾ ಇದ್ದಾರೆ ಅಂತ. ನೀವ್ ಗಂಡ ಹೆಂಡತಿಯಾಗಿ ಹಂದಿ ನಾಯಿ ತರ ಕಿತ್ತಾಡ್ತಾ ಇದೀರಲ್ರೇ. ಯಾವ್ಯಾವ ವಯಸ್ಸಲ್ಲಿ ಏನೇನ್ ಆಗ್ಬೇಕು ಅದಾದ್ರೇನೆ ಚಂದ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ. ಮದ್ವೆ ಆಗಿದ ತಕ್ಷಣ ಒಂದ್ ಮಗು ಮಾಡ್ಕೊಂಡ್ರೆ
ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಬಂದ್ರು ಮಗು ಇರೋ ಕಾರಣಕ್ಕಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಮದ್ವೆ ಆಗಿ 3-4 ವರ್ಷ ಆದ್ರೂ ಮಗು ಮಾಡ್ಕೊಂಡಿಲ್ಲ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಡಿವೋರ್ಸ್ ಆಗೋಗ್ತವೆ. ನೋಡ್ತಾ ಇದೀವಲ್ಲ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಅದೇ ನ್ಯೂಸ್ ಬರ್ತಾ ಇದೆ. ನೀವುಗಳದೇನೋ ಹೇಳ್ತಿರಲ್ಲ, ನಾವು ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ಮಗು ಮಾಡ್ಕೋತೀವಿ ಅಂತ. ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ಸಾಯೋವರೆಗೂ ಯಾರನ್ನ ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮಳೆ ಬರೋದು, ಮಕ್ಕಳಾಗೋದು ಇವೆಲ್ಲ ದೇವ್ರು ಕೊಡೋದು. ಅವನ್ ಕೊಟ್ಟಾಗ ಇಸ್ಕೋಬೇಕು. ಅದನ್ನ ಬಿಟ್ಟು ಆವಾಗ ಬೇಡ ಅಂದು ಬೇಕಾದಾಗ ಬೇಡಕ್ಕೋದ್ರೆ ಅವನ್ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಇರಲ್ಲ. ನನ್ನ ಕರಿಯರೇ ಇಂಪಾರ್ಟೆಂಟು, ನಾನು ಆರ್ಥಿಕವಾಗಿ ಬೆಳಿಬೇಕು, ಮಕ್ಕಳಾದ್ರೆ ಹೊಟ್ಟೆ ಬರುತ್ತೆ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ ಅಂತ ತಾಯ್ತನ ಮುಂದಕ್ಕೆ ಹಾಕ್ತಾ ಹೋದ್ರೆ ಮುಂದೊಂದಿನ ಮಕ್ಕಳೇ ಆಗಲ್ಲ. ಆಗ ನೀನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅರ್ಥನೇ ಇರಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿ. ಆಂಟಿ, ನೀವು ಮಾತಾಡಿ ಸಾಕು. ನೀವು ಹೇಳಿದ್ ನಂಗೆ ಅರ್ಥ ಆಗಿದೆ. ನೀವಿನ್ ಮನೆಗೆ ಹೋಗ್ಬೋದು. ನೀವು ರೂಮಿಗೆ ನಡೀರಿ. ಇಷ್ಟು ಬೇಗನಾ? ಫೇಸ್ಬುಕ್ ಅಲ್ಲಿ ವೇದಾಂತ ಓದ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕವಾಯ್ತು.